ಹಾಯ್, ವೆಲ್ಕಮ್ ಟು ಗುಡ್ಡು ಫುಡ್ಸ್ ಯೂಟ್ಯೂಬ್ ಚಾನಲ್. ದಯವಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾವೆಲ್ಲ ಮೆಣಸಿನ್ಕಾಯಿಂದ ಆಲೂಗೆಡ್ಡೆ ಬಜ್ಜಿ ಮಾಡೋಣ ಬನ್ನಿ. ಯಾವ ಥರ ಅಂತಂದರೆ, ಫಸ್ಟಿಗೆ ನಾನು 2 ಈರುಳ್ಳಿ ತೊಗೊಂಡು, ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಕಟ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಆಯಿತಾ? ಇವಾಗ ಮೆಣಸಿನ್ಕಾಯಿ ಅಂದರೆ ಬಜ್ಜಿ ಮೆಣಸಿನ್ಕಾಯಿನ ಒಂದು ಸೈಡಲ್ಲಿ ಕತ್ತರಿಸ್ಕೋಬೇಕು. ಮುಂದೆ ಮತ್ತು ಹಿಂದೆ ಲಾಸ್ಟು ತುದಿನೂ ಕಟ್ ಮಾಡ್ಕೊಬಿಡಿ. ನಾನು ಮಾಡ್ಕೊಂಡಿದ್ದೀನಿ, ನಿಮ್ಮ ಇಷ್ಟ ಅದು. ಒಂದು ಸೈಡಲ್ಲಿ ಕಟ್ ಮಾಡಿಕೊಂಡು ಬೀಜ ತೆಗೆದ್ರೆ ತೆಗೀರಿ, ಇಲ್ಲಾಂದ್ರೆ ಇಲ್ಲ. ನಾನು ತೆಗ್ದಿಲ್ಲ. ತೆಗ್ದುಬಿಟ್ರೆ ಖಾರ ಏನಿರಲ್ಲ ನೋಡಿ. ಈ ಥರ ಒಂದು ಸೈಡ್ ಕಟ್ ಮಾಡಿಕೊಂಡು ಇಟ್ಕೊಳ್ಳಿ. ಎಲ್ಲ ಪ್ರತಿಯೊಂದು ಹಂಗೆ ಮಾಡ್ಕೊಳ್ಳಿ ನೋಡಿ. ನಾನು ಎಲ್ಲನೂ ಮಾಡಿ ತೋರಿಸ್ತಾಯಿದ್ದೀನಿ. ಅಲ್ಲಿ ಮಧ್ಯೆ ಕುಯ್ದುಬಿಟ್ಟಿರ ಅಂದರೆ ಒಂದು ಸೈಡಲ್ಲಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಅಂದರೆ ಓಪನ್ ಮಾಡಿ ಒಳಗಡೆ ಏನಾರು ಹಾಕೋ ಥರ ಇರಬೇಕು. ನೋಡಿ ಈ ಥರ. ನೋಡಿ ಎಷ್ಟು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾವು 2 ಆಲೂಗೆಡ್ಡೆನ ಬೇಯಿಸ್ಕೊಂಡು ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿಕೊಂಡಿರೋದು, ಅಂದರೆ ಸ್ಮ್ಯಾಶ್ ಮಾಡ್ಕೊಂಡಿರೋದು. ಅದ್ರ ಜೊತೆಗೆ ನಾವು ಕತ್ತರಿಸ್ಕೊಂಡಿರೋ ಈರುಳ್ಳಿ ಎಲ್ಲನೂ ಹಾಕ್ಕೊಳ್ಳಿ. ಆಮೇಲೆ ಇವಾಗ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, ಆಮೇಲೆ ಚಿಲ್ಲಿ ಪೌಡ್ರು, ಮೆಣಸಿನ ಪುಡಿ ಅದೊಂದು 1 ಸ್ಪೂನಷ್ಟು ಹಾಕ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸೋಂಪು ಕಾಳುಗಳು ಒಂದು ಅರ್ಧ ಸ್ಪೂನಷ್ಟು ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಎಲ್ಲ ಆಲೂಗೆಡ್ಡೆ ಮತ್ತು ಈಗ ನಾವೇನೇನು ಹಾಕಿದ್ದೀವಿ ಈರುಳ್ಳಿ ಎಲ್ಲ ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ ಈ ಥರ ಕಲಿಸ್ಕೋಬೇಕು. 3-4-5 ಐಟಮು ನೀಟಾಗಿ ಮಿಕ್ಸಪ್ ಆಗಬೇಕು. ನೋಡಿ ಆಗಿದೆ, ಕಲಸಾಯಿತು. ಈಗ ಕತ್ತರಿಸ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ, ಅದಕ್ಕೆ ನಾವು ಕಲಿಸ್ಕೊಂಡಿರೋದನ್ನೆಲ್ಲ ನೀಟಾಗಿ ಫಿಲ್ ಅಪ್ ಮಾಡಬೇಕು. ನೋಡಿ ಫಿಲ್ ಮಾಡ್ಕೊಳ್ಳಿ. ನೋಡಿ ಒಂದು ಸ್ವಲ್ಪನೇ ಗ್ಯಾಪ್ ಕೊಡ್ಬಿಡಿ, ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ಸಖತ್ತಾಗಿರುತ್ತೆ. ಸ್ವಲ್ಪ ಹಿಂಸೆ ಆಯ್ತದೆ, ಅಡ್ಜಸ್ಟ್ ಮಾಡ್ಕೊಂಡು ಹಾಕಬೇಕು. ಪ್ರತಿಯೊಂದಕ್ಕೂ ಹಂಗೆ ಹಾಕಿ ನೋಡಿ. ಈ ಸೈಡ್ ಹಾಕಿ ನೋಡಿ, ಈ ಥರ ಹಾಕಿದ್ರೂ ಈ ಥರ ಹಾಕ್ಕೊಳ್ಳಿ. ಇವಾಗ ಒಂದು ಬೌಲಲ್ಲಿ ಕಡಲೆ ಹಿಟ್ಟು ನಾನೊಂದು 2-3 ಸ್ಪೂನ್ ಹಾಕೋತೀನಿ. ಆಮೇಲೆ ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡರು, ಆಮೇಲೆ ಉಪ್ಪು ಎಷ್ಟನ್ನು ಹಾಕ್ಕೊಂಡು ಫಸ್ಟಿಗೆ ನೀರು ಹಾಕ್ಕೊಳ್ದೇ ಮಿಕ್ಸ್ ಮಾಡಿ. ಹಂಗೆ ಮಿಕ್ಸ್ ಮಾಡಿದ್ರೆ ಫುಲ್ಲು ಖಾರದ ಪುಡಿ, ಕಡಲೆ ಹಿಟ್ಟು, ಉಪ್ಪು ನೀಟಾಗಿ ಮಿಕ್ಸ್ ಆಗುತ್ತೆ. ಆಮೇಲೆ ಬೇಕಾದ್ರೆ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಆಮೇಲೆ ನಿಮಗೆ ಮಾಡ್ತಾ ಗೊತ್ತೈತೆ ಇದು ಗಟ್ಟಿ ಆಯಿತೋ ಇಲ್ವೋ ಅಂತ. ನೀಟಾಗಿ ಮಿಕ್ಸಪ್ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪ ಗಟ್ಟಿ ಇರಬೇಕು. ಗ್ಯಾಸಲ್ಲಿ ಬಾಣಲೆ ಇಟ್ಕೊಂಡು ಮಾಮೂಲಿ ಬಜ್ಜಿ ಕರಿಬೇಕೀಗ ನಾವು. ಎಣ್ಣೆ ಹಾಕ್ಕೊಳ್ಳಿ, ಅಡುಗೆ ಎಣ್ಣೆ. ನೋಡಿ ಅದು ಕಾದೈತೆ ಇಲ್ವ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋಕ್ಕೆ ಒಂದು ಸಣ್ಣದಾಗಿ ಒಂದೊಂಚೂರು ಕಡಲೆ ಹಿಟ್ಟು ಹಾಕಿ. ಕಾದೈತೆ ಅಂತಂದರೆ ಈ ಥರ ಬಬಲ್ಸ್ ಬರುತ್ತೆ. ಈಗ ಒಂದೊಂದಾಗಿ ಬಜ್ಜಿನ ಆ ಕಡಲೆ ಹಿಟ್ಟು ಒಳಗಡೆಗೆ ಹಚ್ಬಿಟ್ಟು ಬಿಡಿ. ಬೇಯ್ತೈತೆ.
ಎಲ್ಲ ಒಂದು 5-6 ಹಿಡಿತದೆ ಅಷ್ಟೇ. ದಪ್ಪ ದಪ್ಪ ಇದೆ ಮೆಣಸಿನ್ಕಾಯಿ, ಅದಕ್ಕೆ ಆಮೇಲೆ ಇದರಲ್ಲಿ ಏನಂತಾರಪ್ಪ ಇದಕ್ಕೆ ನನಗೂ ಗೊತ್ತಿಲ್ಲ ಅದ್ರ ಹೆಸರು, ಚಪಾತಿ ಎತ್ತೋದು. ಅದರಲ್ಲಿ ನಾನು ಸ್ವಲ್ಪ ಬಜ್ಜಿನ ಮಗ್ಚಾಕ್ತಾಯಿದ್ದೀನಿ. ಈಗ ಬೆಂದೈತೆ, ತೆಗೆದು ಒಂದು ಎಣ್ಣೆ ಸೋರುತ್ತಲ್ಲ ಅದರೊಳಗಡೆ ಹಾಕ್ಕೊಳ್ಳೋದು. ನೋಡಿ ಎಷ್ಟು ನೀಟಾಗಿ ಬಂದೈತೆ. ಇದರಲ್ಲಿ ಈಸಿ ಎತ್ತೋದು. ಈ ಬಜ್ಜಿ ಗಿಜ್ಜಿ ಇದರಲ್ಲಿ ಜಾಲ್ರಿಲೆಲ್ಲ ಎತ್ತೋದು ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ನೋಡಿ ರೆಡಿಯಾಗಿದೆ ನಮಗೂ ನಿಮಗೆಲ್ಲ ಇಷ್ಟ ಇರುವಂಥ ಮೆಣಸಿನ್ಕಾಯಿ ಆಲೂಗಡ್ಡೆ ಬಜ್ಜಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.